ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 12 ಅಂಕದ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ PDD ಡಿಕ್ರೀಸ್ಡ್ ಟು ಅಥವಾ RBD ಡಿಕ್ರೀಸ್ಡ್ ಟು ಅಂತ ಕೊಟ್ಟರೆ ಈ ಅಡ್ಜಸ್ಟ್ಮೆಂಟನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ಈ ಒಂದು ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕಡೆವರೆಗೂ ವಿಡಿಯೋನ ನೋಡಿ. ಹಿಂದಿನ ವಿಡಿಯೋದಲ್ಲಿ PDD ಇನ್ಕ್ರೀಸ್ ಟು ಮತ್ತೆ PDD ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವಿನ್ನು ಈ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನಂಬರ್ 13, ವಿಡಿಯೋ ನಂಬರ್ 14 ಒಮ್ಮೆ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ PDD ಡಿಕ್ರೀಸ್ಡ್ ಟು ಅಥವಾ ರೆಡ್ಯೂಸ್ಡ್ ಟು ಅಂತ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ PDD ಬಗ್ಗೆ ನಿಮಗೆ 7 ರೀತಿಯ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ ಅಂತ. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡಿಕೊಂಡು ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾರೆ. ಹಾಗಾಗಿ ಆ ಥರ ಆಗೋದು ಬೇಡ ಅಂತ ಈ 7 ರೀತಿಯ ವಿಡಿಯೋಗಳನ್ನು ಕೂಡ ತಪ್ಪದೆ ನೋಡಿ. ಆಗ ನಿಮಗೆ PDD ಬಗ್ಗೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬನ್ನಿ ನೋಡೋಣ ಈಗ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಹೀಗಿದೆ: Pradeep and Sudeep are partners in a firm sharing profits and losses in the ratio of 3:2. Their balance sheet as on 31st/3/2024 was as follows. Balance sheet ಹೀಗೆ ಇದೆ. ಅಸೆಟ್ ಸೈಡ್ ಕ್ಯಾಶ್ ಇದೆ, ಮೆಷಿನರಿ ಇದೆ, ಸ್ಟಾಕ್ ಇದೆ, ಡೇಟಾಸ್ 23,000. ಆಲ್ರೆಡಿ PDD 3,000 ಮೈನಸ್ ಆಗಿದೆ, 20,000 ನೆಟ್ ಬ್ಯಾಲೆನ್ಸ್. ಬಿಲ್ಡಿಂಗ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಕ್ರೆಡಿಟರ್ ಬಿಲ್ಸ್ ಪೇಬಲ್ ಇದೆ, ಜನರಲ್ ರಿಸರ್ವ್ ಇದೆ, ಕ್ಯಾಪಿಟಲ್ಸ್ ಇದೆ. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ನೋಡೋಣ, ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅಂತ. ಇಲ್ಲಿ ಆನ್ 1/4/2024 ಸಂದೀಪ್ ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೊಂಡಿದ್ದಾನೆ. ಅಡ್ಜಸ್ಟ್ಮೆಂಟ್ಸ್ ಹೀಗಿದೆ: he has to bring rupees 30,000 as his capital and rupees 10,000 towards goodwill. ಸೊ ಇವನು ಕ್ಯಾಪಿಟಲ್ ತರ್ತಾ ಇದ್ದಾನೆ ಮತ್ತೆ ಗುಡ್ವಿಲ್ ತರ್ತಾ ಇದ್ದಾನೆ. ಒಟ್ಟು 40,000 ದುಡ್ಡು ತರ್ತಾ ಇದ್ದಾನೆ. ಮತ್ತೆ ಗುಡ್ವಿಲ್ ಅಮೌಂಟ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ವಿಡ್ರಾ ಮಾಡಿದ್ದಾರೆ. ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಬಿಲ್ಡಿಂಗ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. PDD ರೆಡ್ಯೂಸ್ಡ್ ಟು ಅಂತ ಕೊಟ್ಟಿದ್ದಾರೆ ಅಥವಾ ಡಿಕ್ರೀಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟ್, ಈ ಪ್ರಾಬ್ಲಮ್ ಅಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ರೆಡ್ಯೂಸ್ ಅಂತ ಕೊಟ್ಟಾಗ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ, ಡೇಟಾಸ್ ಅಲ್ಲಿ ಮೈನಸ್ ಮಾಡ್ತಾರೆ. ಅದು ತಪ್ಪಾಗುತ್ತೆ, ಹಾಗೆ ಮಾಡಬಾರ್ದು. ಅಂದ್ರೆ ರೆಡ್ಯೂಸ್ ಟು ಅಂದ್ರೆ ಅರ್ಥ ಏನು, PDD ಅಂದ್ರೆ ಏನು, ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಸೊ ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವೇನ್ ನೋಡ್ಬೇಕು, ಗುಡ್ವಿಲ್ ಯಾವ ಮೆಥಡ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಇಲ್ಲಿ ಗುಡ್ವಿಲ್ ಅನ್ನ ಪಾರ್ಟ್ನರೇ ತಗೊಂಡ್ಬಂದಿದ್ದಾನೆ ಕ್ಯಾಶ್ ಮೂಲಕ, ಹಾಗಾಗಿ ಗುಡ್ವಿಲ್ ಮೊದಲನೇ ಮೆಥಡ್. ಮತ್ತೆ ಗುಡ್ವಿಲ್ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ 3 ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ. ಅಡ್ಜಸ್ಟ್ಮೆಂಟ್ ನಂಬರ್ 1 ಒಂದಲ್ಲ ಅಡ್ಜಸ್ಟ್ಮೆಂಟ್, ಅದು 3 ಅಡ್ಜಸ್ಟ್ಮೆಂಟ್ ಇದೆ. ಮತ್ತೆ ಎರಡನೇದು ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಕ್ಯಾಶ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸ್ಟೆಪ್ 1 ಅಲ್ಲಿ ನಾವು ಏನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸ್ಟೆಪ್ 2 ನಲ್ಲಿ ಏನ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸ್ಟೆಪ್ 3 ನಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಸೊ ಅದನ್ನ ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಪೀಡ್ ಆಗಿ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನಾನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡ್ರಾ ಮಾಡಿದ್ದೀನಿ, ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಫಾರ್ಮೇಟ್ ಡ್ರಾ ಮಾಡಿದ್ದೀನಿ, ಮತ್ತೆ ಬ್ಯಾಲೆನ್ಸ್ ಶೀಟು ಕೂಡ ಏನ್ ಮಾಡಿದ್ದೀನಿ, ಫಾರ್ಮೇಟ್ ಡ್ರಾ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ನಾವು ಒಟ್ಟಿಗೆ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದೇ ಅಕೌಂಟ್ ಸೆಪರೇಟ್ ಆಗಿ ಮಾಡಲ್ಲ, ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ. ಆಗ ಏನೇ ಮಿಸ್ಟೇಕ್ ಆದ್ರೂ ಕೂಡ ಎಲ್ಲೇ ಮಿಸ್ಟೇಕ್ ಆಗಿದೆ ಅಂತ ಈಸಿಯಾಗಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಈಗ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಅಸೆಟ್ಸ್ ಇದೆ ಅದೆಲ್ಲ ಕೂಡ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ಎಕ್ಸೆಪ್ಟ್ 3 ಐಟಮ್ ಹೇಳಿದೆ. ರಿಸರ್ವ್, ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಇದು ನೆನಪಿರಲಿ. ಈಗ ನೋಡಿ, ಅಸೆಟ್ ಸೈಡ್ ಫಸ್ಟ್ ಅಸೆಟ್ ಏನಿದೆ, ಕ್ಯಾಶ್ ಇದೆ. ಹೊಸ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರಿತಾ ಇದ್ದೀನಿ ನೋಡಿ. ಹೊಸ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡು ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಬರಿತಾ ಇದ್ದೀನಿ. ಕ್ಯಾಶ್ ಇನ್ನೊಂದು ಕಾಲಮ್ ಅಲ್ಲಿ ಬರಿತೀನಿ 25,000. ಸೊ ಇಲ್ಲಿ 3 ಲೈನ್ ಜಾಗ ಬೇಕಾಗುತ್ತೆ. ಅಂದ್ರೆ ಇದರ ಮೇಲೆ ಒಂದು ದುಡ್ಡು ಬರ್ತಾ ಇದೆ, ಮತ್ತೆ ಗುಡ್ವಿಲ್ ವಿಡ್ರಾ ಮಾಡ್ತಾ ಇದ್ದಾರೆ, ಹಾಗಾಗಿ 2 ಅಡ್ಜಸ್ಟ್ಮೆಂಟ್ ಬರುತ್ತೆ, ಹಾಗಾಗಿ 3 ಲೈನ್ ಜಾಗ ಬಿಟ್ಟಿದ್ದೀನಿ. ಮೆಷಿನರಿ ನೆಕ್ಸ್ಟ್, ಮೆಷಿನರಿ ಮೇಲೂ ಕೂಡ ಏನಿದೆ, ಮೆಷಿನರಿ ಮೇಲೂ ಅಡ್ಜಸ್ಟ್ಮೆಂಟ್ಸ್ ಇದೆ, ಹಾಗಾಗಿ ಅಮೌಂಟ್ ಅನ್ನ ಇನ್ನೊಂದು ಕಾಲಮ್ ಅಲ್ಲಿ ಬರಿತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ಗೆ ಏನ್ ಮಾಡ್ತಾ ಇದ್ದೀನಿ, ಜಾಗವನ್ನ ಬಿಡ್ತಾ ಇದ್ದೀನಿ. ಸ್ಟಾಕ್ ಮೇಲೂ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಸ್ಟಾಕ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕಾಲಮ್ ಅಲ್ಲಿ ಬರಿತಾ ಇದ್ದೀನಿ. ಸೊ ಇನ್ನರ್ ಕಾಲಮ್ 25,000 ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತಾ ಇದ್ದೀನಿ. ಡೇಟಾಸ್ ಮೇಲೂ ಏನಿದೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಡೇಟಾಸ್ ಅನ್ನ ಬರಿಬೇಕಾದ್ರೆ
ಇಲ್ಲಿ ನೆಟ್ ಡೆಟಾರ್ ಏನಿದೆಯೋ ಆ ನೆಟ್ ಡೆಟಾರ್ ಅನ್ನು ನಾನು ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ, ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀನಿ. ಮತ್ತೆ ಬಿಲ್ಡಿಂಗ್ ಮೇಲೂ ಕೂಡ ಏನಿದೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಬಿಲ್ಡಿಂಗ್ ಅನ್ನು ನಾನು ಏನ್ ಮಾಡ್ತೀನಿ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದು ಲಯಬಿಲಿಟಿ ಸೈಡ್ ಕೊಡ್ಬೋದು, ಇಲ್ಲ ಅಸೆಟ್ ಸೈಡ್ ಕೊಡ್ಬೋದು. ಅಸೆಟ್ ಸೈಡ್ ಕೊಟ್ರೆ ಇದರ ಅರ್ಥ ಲಾಸ್ ಅಂತ. ಇಲ್ಲಿ ಬಿಸ್ನೆಸ್ ಅಲ್ಲಿ 5,000 ಲಾಸ್ ಇದೆ, ಅಕ್ಯುಮುಲೇಟೆಡ್ ಲಾಸ್. ಈ ಲಾಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಈಗ ನೋಡಿ 5,000 ಲಾಸ್ ಅನ್ನ ಡೆಬಿಟ್ ಸೈಡ್ ಬರಿತಾ ಇದೀವಿ. ಏನಕ್ಕೆ ಡೆಬಿಟ್ ಸೈಡ್ ಬರಿತಾ ಇದೀವಿ ಅಂದ್ರೆ ಲಾಸ್ ಇಂದ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತೆ, ಹಾಗಾಗಿ ರೂಲ್ಸ್ ಪ್ರಕಾರ ಡೆಬಿಟ್ ಸೈಡ್ ಬರಿತೀವಿ. ಕ್ಯಾಪಿಟಲ್ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಬರಿಬೇಕು, ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ಬರಿತೀವಿ. ಸೊ ಇಲ್ಲಿ ಲಾಸ್ ಇಂದ ಕ್ಯಾಪಿಟಲ್ ಬ್ಯಾಲೆನ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ 5,000 ಇದೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2. ಹಾಗಾಗಿ 5,000ವನ್ನ ಇಬ್ಬರಿಗೂ ಹಂಚಿದ್ರೆ ಇವನಿಗೆ 3 ಭಾಗ, ಇವನಿಗೆ 2 ಭಾಗ. ಇವನಿಗೆ 3,000 ಬರುತ್ತೆ, 2,000 ಬರುತ್ತೆ. ಅದು ಹೇಗೆ ಅಂದ್ರೆ ನೋಡಿ, ಪಿ ಮತ್ತೆ ಎಸ್. ಒಟ್ಟು ಲಾಸ್ ಇರೋದು 5,000. 5,000ದಲ್ಲಿ ಇವನಿಗೆ 3 ಭಾಗ 3/5, ಇವನಿಗೆ 2 ಭಾಗ 5,000 ಇಂಟು 2/5. ಈ ಡಿವೈಡೆಡ್ ಬೈ 5 ಹೇಗೆ ಬಂತು ಅಂದ್ರೆ ಇವನಿಗೆ 3 ಭಾಗ ಪ್ಲಸ್ ಇವನಿಗೆ 2 ಭಾಗ, ಒಟ್ಟು 5 ಭಾಗ ಡಿವೈಡ್ ಮಾಡಬೇಕು. ಹಾಗಾಗಿ ಇವನಿಗೆ 3,000 ಬರುತ್ತೆ, ಇವನಿಗೆ 2,000 ಬರುತ್ತೆ. ಈಗ ಎಲ್ಲ ಅಸೆಟ್ಗಳು ಕ್ಲಿಯರ್ ಆಯ್ತು. ನೋಡಿ ಎಲ್ಲ ಅಸೆಟ್ಗಳು ಕ್ಲಿಯರ್ ಆಯ್ತು. ಈಗ ಲಯಬಿಲಿಟಿಯನ್ನ ಕ್ಲಿಯರ್ ಮಾಡೋಣ. ಲಯಬಿಲಿಟಿಯಲ್ಲಿ ರಿಸರ್ವ್ ಮತ್ತೆ ಕ್ಯಾಪಿಟಲ್ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಉಳಿದಿದ್ದೆಲ್ಲ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲ, ಬಿಲ್ಸ್ ಪೇಬಲ್ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ನೋಡಿ ಇಲ್ಲಿ ಕ್ರೆಡಿಟರ್ಸ್ ಇದೆ, ಲಯಬಿಲಿಟಿ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬರಿತೀವಿ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು 40,000 ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ಏನಿದೆ ಬಿಲ್ಸ್ ಪೇಬಲ್ ಇದೆ. ಬಿಲ್ಸ್ ಪೇಬಲ್ ಎಷ್ಟಿದೆ 20,000 ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ರಿಸರ್ವ್ ಇದೆ. ರಿಸರ್ವ್ನ ಏನ್ ಮಾಡ್ಬೇಕು ಹೇಳಿ, ಪಾರ್ಟ್ನರ್ಸ್ಗೆ ಶೇರ್ ಮಾಡ್ಬೇಕಲ್ವಾ, ಓಲ್ಡ್ ಪಾರ್ಟ್ನರ್ಸ್ಗೆ. ಹಾಗಾಗಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ. ನೋಡಿ ರಿಸರ್ವ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ ಬೈ ಜನರಲ್ ರಿಸರ್ವ್. ಸೊ ಎಷ್ಟಿದೆ ಜನರಲ್ ರಿಸರ್ವ್ 25,000 ಇದೆಯಲ್ವಾ. ಸೊ ಆ 25,000ನ ಪಿ ಮತ್ತೆ ಎಸ್ ನಡುವೆ ಶೇರ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್. ಸೊ 25,000 ಇಂಟು ಇವನಿಗೆ 3 ಭಾಗ, ಸೊ ಇನ್ನೊಬ್ಬನಿಗೆ 2 ಭಾಗ. ಸೊ ಇವನಿಗೆ 15,000 ಬರುತ್ತೆ, ಇವನಿಗೆ 10,000 ಬರುತ್ತೆ. ನೋಡಿ ರಿಸರ್ವ್ ಆಯ್ತು. ನೆಕ್ಸ್ಟ್ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ನ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿ. ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ, ಹಾಗಾಗಿ ಇವೆಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಮೊದಲನೇ ಪಾರ್ಟ್ನರ್ 60,000, ಎರಡನೇ ಪಾರ್ಟ್ನರ್ 40,000. ನೋಡಿ ಸ್ಟೆಪ್ 1 ಮುಗಿದೋಯ್ತು, ತುಂಬಾ ಈಸಿ ಸ್ಟೆಪ್ 1. ನೋಡಿ ಈಗ ಸ್ಟೆಪ್ 2 ಹೇಳ್ಕೊಡ್ತೀನಿ. ಸ್ಟೆಪ್ 2 ನಲ್ಲಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ 2 ಸೈಡ್ ಬರಿಬೇಕು, ನೆನಪಿರ್ಲಿ. ಇಲ್ಲಿ ಹೊಸ ಪಾರ್ಟ್ನರ್ 30,000 ಪ್ಲಸ್ 10 40,000 ಕ್ಯಾಶ್ ಅನ್ನು ತಗೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಈ ಒಂದು ಅಡ್ಜಸ್ಟ್ಮೆಂಟ್ ಕ್ಯಾಶ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತಲ್ವಾ. ಸೊ ಅದಕ್ಕೆ ಆಡ್ ಮಾಡಿ. ಎಷ್ಟು ಒಟ್ಟು 30 ಪ್ಲಸ್ 10 40,000 ಬರ್ತಾ ಇದೆ. ಮೊದಲೇ 25,000 ಕ್ಯಾಶ್ ಇತ್ತು, ಈಗ 2 ಸೇರಿಸಿ ಎಷ್ಟಾಗುತ್ತೆ 65,000 ಕ್ಯಾಶ್ ಆಗುತ್ತೆ. ಈ 40,000 ಯಾರು ಕೊಟ್ಟಿದ್ದು, ಹೊಸ ಪಾರ್ಟ್ನರ್ ಅಲ್ವಾ. ಹೊಸ ಪಾರ್ಟ್ನರ್ ಹೆಸರೇನು, ಸಂದೀಪ್. ಬೈ ಸಂದೀಪ್ ಕ್ಯಾಪಿಟಲ್ ಅಕೌಂಟ್ ಒಂದ್ ಸೈಡ್ ಬರ್ದ್ವಿ. ಮತ್ತೆ ಇನ್ನೊಂದು ಸೈಡ್ ಬರಿಬೇಕಾಗತ್ತಲ್ವಾ. ಇದು ಯಾರು ಕೊಟ್ಟಿರೋದು, ಕ್ಯಾಪಿಟಲ್ ಅಲ್ವಾ, ಸಂದೀಪು. ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಎಷ್ಟು ಕೊಟ್ಟಿದ್ದಾನೆ ಇವನು, 40,000 ಕೊಟ್ಟಿದ್ದಾನೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ 40,000 ಬರೀರಿ ಸಂದೀಪ್ ಕಾಲಮ್ ಅಲ್ಲಿ. ಸೊ ಈಗ ಈ 40,000 ಏನ್ ಕೊಟ್ಟಿರೋದು ಇವನು, ಕ್ಯಾಶ್ ಅಲ್ವಾ. ಹಾಗಾಗಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ, ಕ್ಯಾಶ್ ಅಕೌಂಟ್. ನೋಡಿ ಇದು ಒಂದಲ್ಲ 3 ಅಡ್ಜಸ್ಟ್ಮೆಂಟ್ ಅಂತ ಹೇಳಿದೆ. ಮೊದಲನೇದು ಕ್ಯಾಶ್ ಬಂತಲ್ವಾ 40,000, ಅದನ್ನ ಬರ್ದಿದ್ದೀನಿ. ಎರಡನೇದು ಈ 10,000 ಗುಡ್ ವಿಲ್ ಯಾರಿಗೋಸ್ಕರ ತಂದಿರೋದು, ಓಲ್ಡ್ ಪಾರ್ಟ್ನರ್ ಅಲ್ವಾ. ಹಾಗಾಗಿ 10,000 ಗುಡ್ ವಿಲ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಶೇರ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಓಲ್ಡ್ ಪಾರ್ಟ್ನರ್ಗೆ 10,000ವನ್ನ ಈ ಇಬ್ಬರಿಗೂ ಕ್ರೆಡಿಟ್ ಮಾಡಬೇಕು, ಹೊಸ ಪಾರ್ಟ್ನರ್ಗೆ ಡೆಬಿಟ್ ಮಾಡಬೇಕು. ಇದಕ್ಕೆ ಜರ್ನಲ್ ಎಂಟ್ರಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್, ನ್ಯೂ ಪಾರ್ಟ್ನರ್ ಡೆಬಿಟ್, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. 10,000 ಅಂದ್ರೆ ಇಬ್ಬರಿಗೂ ಶೇರ್ ಮಾಡಬೇಕಲ್ವಾ, ಪಿ ಮತ್ತೆ ಎಸ್. ಸೊ ಏನಾಗುತ್ತೆ 10,000 ಇಂಟು ಇವನಿಗೆ 3 ಭಾಗ, ಇವನಿಗೆ 2 ಭಾಗ.
ಸೊ 3 ಭಾಗ ಮತ್ತೆ 2 ಭಾಗ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 6,000 4,000 ಬರುತ್ತೆ. ಇವನಿಗೆ 6,000 ಇವನಿಗೆ 4,000 ಯಾರು ಕೊಟ್ಟಿದ್ದು ಹೊಸ ಪಾರ್ಟ್ನರ್ ಅಲ್ವಾ, ಹಾಗಾಗಿ ಬೈ ಹೊಸ ಪಾರ್ಟ್ನರ್ ನೇಮ್ ಬರೀರಿ ಸಂದೀಪ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್ ಆಯಿತು, ನ್ಯೂ ಪಾರ್ಟ್ನರ್ ಡೆಬಿಟ್ ಆಗುತ್ತೆ. ನ್ಯೂ ಪಾರ್ಟ್ನರ್ ಎಷ್ಟು ಡೆಬಿಟ್ ಆಗಬೇಕು, ಇವನು ಒಟ್ಟು ಎಷ್ಟು 10,000 ಕೊಟ್ಟಿದ್ದಾನೆ, ಹಾಗಾಗಿ 10,000 ಡೆಬಿಟ್ ಆಗಬೇಕು. ಅದರಲ್ಲಿ 6,000 ಯಾರಿಗೆ ಕೊಟ್ಟಿದ್ದು ಸಂದೀಪು, 6,000 PR ಕೊಟ್ಟಿದ್ದು ಪ್ರದೀಪ್ ಕ್ಯಾಪಿಟಲ್ ಅಕೌಂಟ್. ಮತ್ತೆ ಈ 4,000 ಯಾರಿಗೆ ಕೊಟ್ಟಿದ್ದು ಸುದೀಪ್ ಗಲ್ವಾ, ಹಾಗಾಗಿ ಟು ಸುದೀಪ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ನ್ಯೂ ಪಾರ್ಟ್ನರ್ ಡೆಬಿಟ್, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್. ಸೊ ಗುಡ್ ವಿಲ್ ಶೇರ್ ಮಾಡಿದ್ದಾಯಿತು. ಇದರಲ್ಲಿ 2 ಅಡ್ಜಸ್ಟ್ಮೆಂಟ್ ಮುಗೀತು. 3ನೇ ಅಡ್ಜಸ್ಟ್ಮೆಂಟ್ ಏನು, ಗುಡ್ ವಿಲ್ಗೆ ಅಂತ ಅಮೌಂಟ್ ಬಂದಿತ್ತಲ್ವಾ 10,000, ಈ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸ್ ತಗೋತಾ ಇದ್ದಾರೆ, ಅಮೌಂಟನ್ನು ತಗೋತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಕ್ಯಾಶ್ ಏನಾಗುತ್ತೆ, ಕ್ಯಾಶ್ ಕಡಿಮೆ ಆಗುತ್ತಲ್ವಾ, ಹಾಗಾಗಿ ನೋಡಿ ಕ್ಯಾಶ್ ಅಕೌಂಟಲ್ಲಿ ಮೈನಸ್ ಮಾಡಿ. ಎಷ್ಟು ತಗೋತಾ ಇದ್ದಾರೆ, ಗುಡ್ ವಿಲ್ಗೆ ಅಂತ ಬಂದಿದ್ದು 10,000 ತಗೋತಾ ಇದ್ದಾರೆ. 65,000ದಲ್ಲಿ 10,000 ಕ್ಯಾಶ್ ಮೈನಸ್ ಮಾಡಿದ್ರೆ ಉಳಿದಿದ್ದು 55,000. ಈಗ ಇರುವ ಕ್ಯಾಶ್ ಬ್ಯಾಲೆನ್ಸ್ 55,000 ಔಟರ್ ಕಾಲಮಲ್ಲಿ ಬರಿತೀವಿ. ಈ 10,000ವನ್ನು ಯಾರು ಡ್ರಾ ಮಾಡಿದ್ದು, ಓಲ್ಡ್ ಪಾರ್ಟ್ನರ್ಸ್ ಅಲ್ವಾ. ಓಲ್ಡ್ ಪಾರ್ಟ್ನರ್ಸ್ ಹೆಸರೇನು, ಪ್ರದೀಪ್ ಆ್ಯಂಡ್ ಸುದೀಪ್ ಕ್ಯಾಪಿಟಲ್ ಅಕೌಂಟ್. ಪ್ರದೀಪ್ ಮತ್ತು ಸುದೀಪ್ ಒಂದು ಸೈಡ್ ಬರೆದಿದ್ದಾಯಿತು, ಇನ್ನೊಂದು ಸೈಡ್ ಬರಬೇಕು. ಇದನ್ನು ಯಾರು ಡ್ರಾ ಮಾಡಿರೋದು, ಓಲ್ಡ್ ಪಾರ್ಟ್ನರ್ಸ್ ಅಲ್ವಾ. ಡ್ರಾ ಮಾಡಿದ್ರೆ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಹಾಗಾಗಿ ಅದನ್ನು ಡೆಬಿಟ್ ಸೈಡ್ ಬರೀಬೇಕಾಗುತ್ತೆ. ಸೊ ಇಲ್ಲಿ 2, ಇವರು ಏನನ್ನು ಡ್ರಾ ಮಾಡಿದ್ದಾರೆ, ಕ್ಯಾಶ್ ಅಲ್ವಾ, ಹಾಗಾಗಿ ಕ್ಯಾಶ್ ಅಕೌಂಟ್. ಯಾರು, ಪ್ರದೀಪ್ ಮತ್ತು ಸುದೀಪ್. ಪ್ರದೀಪ್ ಎಷ್ಟು ಡ್ರಾ ಮಾಡಿರ್ತಾನೆ, 10,000ದಲ್ಲಿ ಈ ಒಂದು 3 ಭಾಗ, ಈ ಒಂದು 2 ಭಾಗ. ಸೊ ಅಂದರೆ ಇವನು 6,000 ಡ್ರಾ ಮಾಡಿರ್ತಾನೆ, ಇವನು 4,000 ಡ್ರಾ ಮಾಡಿರ್ತಾನೆ. ನಿಮಗೆ ಕ್ಯಾಲ್ಕುಲೇಷನ್ ಬೇಕು ಅಂದರೆ ಇಲ್ಲೇ ಇದೆ ನೋಡಿ, 10,000ದಲ್ಲಿ ಇವನು 3 ಭಾಗ 2 ಭಾಗ ಅಂದರೆ 6,000 4,000. ಸೊ ಇಲ್ಲಿ ಬರೆದಿದ್ದೀನಿ ನೋಡಿ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು ಅಂದರೆ ಮೊದಲನೇ ಅಡ್ಜಸ್ಟ್ಮೆಂಟಲ್ಲಿ ಇದ್ದಂಥ 3 ಅಡ್ಜಸ್ಟ್ಮೆಂಟ್ಸ್ಗಳು ಕೂಡ ಮುಗಿದಿದೆ. ಈಗ ನೆಕ್ಸ್ಟ್ 2ನೇ ಅಡ್ಜಸ್ಟ್ಮೆಂಟು, ಮೆಷಿನರಿ ಏನಾಗಿದೆ 5% ಕಡಿಮೆ ಆಗಿದೆ, ಮೆಷಿನರಿಯಲ್ಲಿ ಮೈನಸ್ ಮಾಡಬೇಕು. ಮೈನಸ್ ಡಿಪ್ರಿಸಿಯೇಷನ್. ಸೊ 5% ಅಂದರೆ ಏನಾಗುತ್ತೆ, 60,000 ಮೈನಸ್ 5% ಅಂದರೆ 60,000ದಲ್ಲಿ 5% ಅಂದರೆ 3,000 ಬರುತ್ತೆ. 60,000 ಮೈನಸ್ 3,000 57,000. ಸೊ ಇಲ್ಲಿ ಅಸೆಟ್ ಕಡಿಮೆ ಆಯಿತು, ಅಸೆಟ್ ಕಡಿಮೆ ಆದರೆ ಲಾಸು. ಈ ಲಾಸನ್ನು ಎಲ್ಲಿ ಬರಿತೀವಿ ನಾವು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ, ಡೆಬಿಟ್ ಸೈಡ್ ಎಷ್ಟು ಬರೀಬೇಕು 3,000 ಬರಿತೀವಿ. ಯಾವುದರಿಂದ ಲಾಸ್ ಆಯಿತು, ಮೆಷಿನರಿಯಿಂದ ಲಾಸ್ ಆಯಿತು, ಹಾಗಾಗಿ ಟು ಮೆಷಿನರಿ ಅಕೌಂಟ್ ಅಂತ ಬರಿಬೇಕಾಗತ್ತೆ. ನೋಡಿ, 2ನೇ ಅಡ್ಜಸ್ಟ್ಮೆಂಟ್ ಮುಗೀತು. 3ನೇ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗು ಅಪ್ರಿಸಿಯೇಟ್ ಆಗಿದೆ, ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಬಿಲ್ಡಿಂಗ್ ಎಲ್ಲಿದೆ, ಬ್ಯಾಲೆನ್ಸ್ ಶೀಟಲ್ಲಿದೆ ನೋಡಿ. ಅಪ್ರಿಸಿಯೇಷನ್ ಮಾಡಿ, ಪ್ಲಸ್ ಅಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್, 10% ಅಂದರೆ 50,000 ಇಂಟು 10% 5,000 ಬರುತ್ತೆ. ಸೊ 50 + 5 55,000 ಔಟರ್ ಕಾಲಮಲ್ಲಿ ಬರೆದಿದ್ದೀನಿ. ಅಸೆಟ್ ಜಾಸ್ತಿ ಆಯಿತು, ಹಾಗಾಗಿ ಪ್ರಾಫಿಟ್, ಇದು ಪ್ರಾಫಿಟ್ನ ಎಲ್ಲಿ ಬರಿತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿತೀವಿ. ಎಷ್ಟು ಪ್ರಾಫಿಟ್ ಬಂತು, 5,000 ಪ್ರಾಫಿಟ್ ಬಂತು. ಯಾವುದರಿಂದ, ಬಿಲ್ಡಿಂಗ್ ಅಂತ, ಬೈ ಬಿಲ್ಡಿಂಗ್ ಅಂತ ಬರಿಬೇಕಾಗುತ್ತೆ ನೋಡಿ. ಮತ್ತೆ ಅಡ್ಜಸ್ಟ್ಮೆಂಟ್ ನಂಬರ್ ಡಿ, ಸ್ಟಾಕ್ ಇಸ್ ಟು ಬಿ ರಿವ್ಯಾಲ್ಯೂಡ್ ಅಟ್ 27,000. ಸ್ಟಾಕ್ ಪ್ರೆಸೆಂಟ್ ವ್ಯಾಲ್ಯೂ 27,000 ಇದೆ. ಸ್ಟಾಕ್ ಎಲ್ಲಿದೆ, ಬ್ಯಾಲೆನ್ಸ್ ಶೀಟಲ್ಲಿದೆ. ಸ್ಟಾಕ್ನ ವ್ಯಾಲ್ಯೂ ಎಷ್ಟಿತ್ತು, 25,000 ಇತ್ತು. ಈಗ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗಿದೆ, 27,000 ಆಗಿದೆ. ಕಂಪೇರ್ ಮಾಡಿ, ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ, ಮೊದಲು 25,000 ಇತ್ತು, ಈಗ 27,000 ಆಗಿದೆ. 2,000 ಜಾಸ್ತಿ ಆಗಿದೆ, 2,000 ಪ್ಲಸ್ ಮಾಡಿ, ಪ್ಲಸ್ ಅಪ್ರಿಸಿಯೇಷನ್. ಸೊ ಈಗ ಅಸೆಟ್ ಜಾಸ್ತಿ ಆದರೆ ಪ್ರಾಫಿಟ್ ಅಲ್ವಾ, ಪ್ರಾಫಿಟನ್ನು ಎಲ್ಲಿ ಬರಿತೀವಿ ನಾವು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿತೀವಿ. ಎಷ್ಟು ಜಾಸ್ತಿ ಆಯಿತು, 2,000 ಜಾಸ್ತಿ ಆಯಿತು. ಯಾವುದರಿಂದ, ಸ್ಟಾಕಿಂದ 2,000 ಪ್ರಾಫಿಟ್ ಬರುತ್ತೆ, ಸ್ಟಾಕ್. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, PDD ಇಸ್ ರೆಡ್ಯೂಸ್ಡ್ ಟು 2,000 ಅಂತ ಇದೆ. ಸೊ ಈ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. PDD ಇದು ಸರಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಡೆಟರು ಮತ್ತು ಬ್ಯಾಡ್ ಡೆಟ್ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮದು ಒಂದು ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ಇವನಿಗೆ ನೀವೇನು ಮಾಡಿದ್ದೀರಾ, 23,000 ಆಗೋಷ್ಟು ಸೇಲ್ ಮಾಡಿದ್ದೀರಾ, ಕ್ರೆಡಿಟ್ ಸೇಲ್ ಅಂದರೆ ಸಾಲ ಕೊಟ್ಟಿದ್ದೀರಾ. ಎಷ್ಟು ಕೊಟ್ಟಿದ್ದೀರಾ, 23,000. ಇವನು ನಿಮ್ಮ ಕಸ್ಟಮರ್,
ಇವನಿಂದ ಎಷ್ಟು ದುಡ್ಡು ಬರಬೇಕಾಗಿದೆ, 23,000 ಬರಬೇಕಾಗಿದೆಯಲ್ವಾ. ಈ ಕಸ್ಟಮರ್ ಅನ್ನೇ ನಾವೇನಂತ ಕರಿತೀವಿ, ಡೆಟಾರ್ ಅಂತ ಕರಿತೀವಿ. ಈಗ ನಿಮಗೆ ಡೆಟಾರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಡೆಟಾರ್ ಅಂದ್ರೆ ಕಸ್ಟಮರ್ ಇಂದ ಬರಬೇಕಾಗಿರುವ ದುಡ್ಡು. ಆ ಕಸ್ಟಮರ್ನ ನಾವು ಡೆಟಾರ್ ಅಂತ ಕರಿತೀವಿ. ಎಷ್ಟು ಕೊಡಬೇಕಾಗಿದೆ, 23,000 ಕೊಡಬೇಕಾಗಿದೆ. ಈಗ ಇವನು ಮೊದಲು ಹೇಳ್ತಾನೆ, ನಾನು 3,000 ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅಂದರೆ 3,000 ಇವನಿಂದ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಅದನ್ನೇ ನಾವು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಬ್ಯಾಡ್ ಡೆಟ್ ಅನ್ನೋದು ಏನಾಗುತ್ತೆ, ಲಾಸ್ ಆಗುತ್ತೆ. ನಿಮಗೆ 23,000 ಸೇಲ್ ಮಾಡಿದ್ರಿ, 3,000 ಕೊಡಲ್ಲ ಅಂತ ಹೇಳ್ದ, ನಿಮಗೆ ಎಷ್ಟು ಬರುತ್ತೆ ಅಂತ ನೀವು ರೆಕಾರ್ಡ್ ಮಾಡಿದ್ವಿ, 20,000 ಬರುತ್ತೆ ಅಂತ ತೋರಿಸಿದ್ರಿ. ಡೆಟಾರಿಂದ 20,000 ಬರುತ್ತೆ ಅಂತ ನೀವು ತೋರಿಸಿದ್ರಿ. ಸೊ ಇಷ್ಟೇ ಪ್ರಶ್ನೆಯಲ್ಲೂ ಕೂಡ ಇರೋದು ನೋಡಿ. ಸೊ ಇಲ್ಲಿ ಪ್ರಶ್ನೆಯಲ್ಲೂ ಕೂಡ ಅದೇ ಕೊಟ್ಟಿರೋದು. ನೀವು 23,000 ಸೇಲ್ ಮಾಡಿದ್ರಿ, 23,000 ಬರಬೇಕಾಗಿತ್ತು, 3,000 ಅವನು ಕೊಡಲ್ಲ ಅಂತ ಹೇಳ್ದೆ, ಅದು PDD ಮೈನಸ್ ಮಾಡಿದ್ರಿ. ಇನ್ನು 20,000 ಅಷ್ಟೇ ಅಲ್ವಾ ಬರೋದು. ಸೊ 20,000 ಬರುತ್ತೆ ಅಂತ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ತೋರಿಸಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಅಂತ ಮೇಲೆ ಹೇಳ್ತೀನಿ. ಇಲ್ಲಿ PDD ಏನು ಕೊಟ್ಟಿದ್ದಾರೆ, ರೆಡ್ಯೂಸ್ಡ್ ಟು ಅಂತ ಕೊಟ್ಟಿದ್ದಾರಲ್ವಾ. ರೆಡ್ಯೂಸ್ಡ್ ಟು ಅಂದ್ರೆ ಅರ್ಥ ಏನು ಅಂತ ಈಗ ಹೇಳ್ತೀನಿ ನೋಡಿ. ಇದು ನಿಮಗೆ ರೆಡ್ಯೂಸ್ ಟು ಅರ್ಥ ಆಗಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಸಾಮಾನ್ಯವಾಗಿ ನ್ಯೂಸ್ ಎಲ್ಲ ನೋಡಿದ್ರೆ ಹೇಳ್ತಾರೆ ನ್ಯೂಸಲ್ಲಿ, ನಿನ್ನೆ ಪೆಟ್ರೋಲ್ ಪ್ರೈಸ್ 100 ರೂಪಾಯಿ ಇತ್ತು, ಪೆಟ್ರೋಲ್ ಪ್ರೈಸ್ ವಾಸ್ ರೆಡ್ಯೂಸ್ಡ್ ಟು 95 rupees ಟುಡೇ ಅಂತ ಹೇಳ್ತಾರೆ. ಇಂದು ಪೆಟ್ರೋಲ್ ಪ್ರೈಸು 95ಕ್ಕೆ ಇಳಿಕೆಯಾಗಿದೆ. ಅಂದರೆ ಎಷ್ಟು ರೂಪಾಯಿ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲಿಗೆ, 5 ರೂಪಾಯಿ ಕಡಿಮೆ ಆಗಿದೆ ಅಂತಲ್ವಾ. 5 ರೂಪಾಯಿ ಕಡಿಮೆ ಆಗಿರೋದನ್ನ ಇಲ್ಲಿ ನೇರವಾಗಿ ಹೇಳಿಲ್ಲ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪೆಟ್ರೋಲ್ ಎಷ್ಟು ಅಂತ ಹೇಳಿದರೆ, ನೀವು 5 ರೂಪಾಯಿ ಕಡಿಮೆ ಆಯಿತು ಅಂತ ಹೇಗೆ ಕಂಡುಹಿಡಿಬೇಕು, ಪ್ರೆಸೆಂಟ್ ವ್ಯಾಲ್ಯೂ ಮತ್ತು ಪ್ರೀವಿಯಸ್ ವ್ಯಾಲ್ಯೂ ಕಂಪೇರ್ ಮಾಡಿ 5 ರೂಪಾಯಿ ಇಳಿಕೆ ಆಗಿದೆ ಅಂತ ಕಂಡುಹಿಡಬೇಕು. ಹಾಗೆ ಈಗ ಈ ಅಡ್ಜಸ್ಟ್ಮೆಂಟ್ಗೆ ಈ ಒಂದು ಎಕ್ಸಾಂಪಲ್ಗೆ ಬನ್ನಿ. ಈ ಎಕ್ಸಾಂಪಲಲ್ಲಿ ನೋಡೋಣ. 3,000 ಕೊಡಲ್ಲ ಅಂತ ಹೇಳಿದ್ನಲ್ವಾ. ಈಗ ಅವನು ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ, ಇಲ್ಲ ನಾನು 2,000 ಕೊಡೋದಿಲ್ಲ ಅಂತ ಹೇಳಿದ್ದಾನೆ. ಮೊದಲು 3,000 ಕೊಡಲ್ಲ ಅಂತ ಹೇಳಿದ್ದ, ಈಗ ಏನು ಹೇಳಿದ್ದಾನೆ, ಇಲ್ಲ ನಾನು 2,000 ಕೊಡಲ್ಲ ಅಷ್ಟೇ ಅಂತ ಹೇಳ್ದ. ಅಂದರೆ ನಿಮ್ಮ ಬ್ಯಾಡ್ ಡೆಟ್, ನೀವು ಬರಲ್ಲ ಅಂತ ಅಂದ್ಕೊಂಡಿದ್ರಲ್ಲ, ಮೊದಲು ಎಷ್ಟು ಅಂದ್ಕೊಂಡಿದ್ರಿ, 3,000 ಬರಲ್ಲ ಅಂತ ಅಂದ್ಕೊಂಡಿದ್ರಿ. ಈಗ ಬರಲ್ಲ ಅಂತ ಅಂದ್ಕೊಂಡಿದ್ದು ಏನಾಗಿದೆ, 2,000ಕ್ಕೆ ಇಳಿದಿದೆ. ಮೊದಲು 3,000 ಮೈನಸ್ ಮಾಡಿದ್ರಿ, ಈಗ 2,000ಕ್ಕೆ ಇಳಿದಿದೆ. ಮೊದಲು 3,000 ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, ಈಗ 2,000 ಅಷ್ಟೇ ಲಾಸ್ ಆಗ್ತಾ ಇರೋದು. ಬ್ಯಾಲೆನ್ಸ್ 1,000 ಏನಾಗ್ತಾ ಇದೆ, ಇಲ್ಲಿ 1,000 ರಿಕವರಿ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ. 3,000 ಬರಲ್ಲ ಅಂದ್ಕೊಂಡಿದ್ರಿ, ಈಗ 2,000 ಅಷ್ಟೇ ಬರ್ತಾ ಇಲ್ಲ, 1,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ 1,000 ಏನಾಗುತ್ತೆ, ರಿಕವರಿ ಆಗುತ್ತೆ. ಈ 1,000ವನ್ನು ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತದ ನೋಡಿ. ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. 23,000ದಲ್ಲಿ 3,000 ಕೊಡಲ್ಲ ಅಂತ ಹೇಳಿದ್ದ, 20,000 ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಈಗ ಏನಾಗಿದೆ, ಈಗ ಮತ್ತೆ ಅವನು ಬಂದು ಏನು ಮಾಡ್ದ, ಇಲ್ಲ 3,000 ಅಲ್ಲ 2,000 ಕೊಡಲ್ಲ ಅಷ್ಟೇ ಅಂತ ಹೇಳಿದ್ದಾನೆ. ಅಂದರೆ 21,000 ಬರುತ್ತೆ. 20,000 ಇತ್ತಲ್ವಾ, ಆ 20,000ಕ್ಕೆ 1,000 ರಿಕವರಿ ಆಗ್ತಾ ಇದೆ. ಹಾಗಾಗಿ 1,000ವನ್ನು ಆ್ಯಡ್ ಮಾಡಬೇಕು. ಸೊ ಇನ್ನೂ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಡೆಟಾರ್ಸ್ ಇದೆಯಲ್ವಾ, ಡೆಟಾರ್ಸ್ PBD ಅಥವಾ RDD, PBD RDD ಅಥವಾ RBD. ರೆಡ್ಯೂಸ್ ಅಂತ ಕೊಟ್ಟಿದ್ರೆ, ರೆಡ್ಯೂಸ್ ಅಂದರೆ ಇಲ್ಲಿ ಪ್ಲಸ್ ಅಂತ ಬರೀರಿ. 2 ಅಂತ ಏನಾದ್ರು ಕೊಟ್ಟಿದ್ರೆ ಡಿಫ್ರೆನ್ಸನ್ನು ತಗೊಳ್ಳಿ. ಮೊದಲು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು, 3,000 ಇತ್ತು, ರೆಡ್ಯೂಸ್ಡ್ 2 ಅಂತ ಎಷ್ಟು ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ, 2,000. ಡಿಫ್ರೆನ್ಸ್ ಎಷ್ಟು, 1,000. ಆ 1,000ನ ಆ್ಯಡ್ ಮಾಡಬೇಕು ಅಷ್ಟೇ. ಸಿಂಪಲ್. PDD. ಡಿಕ್ರೀಸ್ ಅಂತ ಕೊಟ್ಟರೆ ಪ್ಲಸ್ ಮಾಡಿ, 2 ಅಂತ ಕೊಟ್ಟರೆ ಡಿಫ್ರೆನ್ಸನ್ನು ಪ್ಲಸ್ ಮಾಡಿ ಅಷ್ಟೇ. ಸೊ ಈಗ 20 + 1 21,000 ಆಗುತ್ತೆ. ಸೊ ಈಗ ಅಸೆಟ್ ಏನಾಯಿತು, ಜಾಸ್ತಿ ಆಯ್ತಲ್ವಾ. ಸೊ ಅಸೆಟ್ ಜಾಸ್ತಿ ಆದರೆ ಇದೇನಿದು, ಪ್ರಾಫಿಟ್. 1,000 ರಿಕವರಿ ಆಗ್ತಾ ಇದೆ, ಹಾಗಾಗಿ ಅದು ಪ್ರಾಫಿಟ್. ಪ್ರಾಫಿಟನ್ನು ಎಲ್ಲಿ ಬರಿತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿತೀವಿ. 1,000 ಬೈ PDD. ಸಾಮಾನ್ಯವಾಗಿ PDD ಕೊಟ್ಟಾಗೆಲ್ಲ ಏನು ಮಾಡಿಬಿಡ್ತಾರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರೆದ್ಬಿಡ್ತಾರೆ. ಕ್ರೆಡಿಟ್ ಸೈಡು ಕೂಡ ಬರುತ್ತೆ, ರಿಕವರಿ ಆಗೋ ಆಗಿದೆ ಕ್ರೆಡಿಟ್ ಸೈಡು ಕೂಡ ಬರುತ್ತೆ. ಇದು ಕ್ರೆಡಿಟ್ ಸೈಡ್ ಬರೀಬೇಕು ನೋಡಿ. ಈಗ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ ಮುಗಿದಿದೆ.
ಸ್ಟೆಪ್ 2 ಮುಗೀತು. ಈಗ ಸ್ಟೆಪ್ 3 ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಈಗ ಮೊದಲನೇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೋ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ನೋಡಿ ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಎಷ್ಟು? 527 7 + 1 8,000 ಇದೆ. 8,000ದಲ್ಲಿ 3,000 ಕಳೆದ್ರೆ ಏನಾಗುತ್ತೆ? 5,000 ಬರುತ್ತಲ್ವಾ. ಸೊ ಅದೇ ಬ್ಯಾಲೆನ್ಸನ್ನ ಇಲ್ಲಿ ಬರ್ಕೊಳ್ಳಿ. ಕ್ರೆಡಿಟ್ ಬ್ಯಾಲೆನ್ಸ್ನ 8,000, 8,000ದಲ್ಲಿ 3,000 ಲಾಸನ್ನು ಕಳೆದ್ರೆ ಇನ್ನು 5,000 ಪ್ರಾಫಿಟ್ ಇರುತ್ತೆ. ಈ ಪ್ರಾಫಿಟನ್ನು ಯಾರಿಗೆ ಕೊಡಬೇಕು? ಓಲ್ಡ್ ಪಾರ್ಟ್ನರ್ಸ್ಗೆ ಕೊಡಬೇಕಾಗುತ್ತಲ್ವಾ. ಹಾಗಾಗಿ ಇದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಿ. ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಯಾರು? ಪ್ರದೀಪು ಮತ್ತು ಸುದೀಪು. ಪ್ರದೀಪ್ಗೆ ಎಷ್ಟು ಕೊಡಬೇಕಾಗುತ್ತೆ? 5,000ದಲ್ಲಿ ಇವನಿಗೆ 3 ಭಾಗ, 3/5. 5,000ದಲ್ಲಿ ಇವನಿಗೆ 2 ಭಾಗ, 2/5. ಅಂದರೆ ಇವನಿಗೆ 3,000, ಇವನಿಗೆ 2,000. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಯಿತು. ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆಯಿತು. ಈಗ ಇಲ್ಲಿ ಏನು ಬಂದಿದೆಯೋ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀರಿ. ಇಲ್ಲಿ ಡೆಬಿಟ್ ಸೈಡ್ ಬರೆದಿದ್ದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ. ಪ್ರದೀಪ್ಗೆ 3,000, ಇವನಿಗೆ 2,000, ಸುದೀಪ್ಗೆ 2,000. ಇದೆಲ್ಲಿಂದ ಬಂತು? ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಬಂತು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀಬೇಕು. ಈಗ ಎರಡನೇ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡ್ತೀನಿ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ ಅದನ್ನು ಬ್ಯಾಲೆನ್ಸ್ ಶೀಟ್ಗೆ ಬರೀಬೇಕಾಗುತ್ತೆ. ಒಂದೊಂದೇ ಅಕೌಂಟ್ ಕ್ಲೋಸ್ ಮಾಡಿ. ಲಾಸ್ಟ್ ಪಾರ್ಟ್ನರ್ ಅಂದರೆ ಹೊಸ ಪಾರ್ಟ್ನರ್ ಅಕೌಂಟ್ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಡೆಬಿಟ್ ಸೈಡ್ 10,000, ಕ್ರೆಡಿಟ್ ಸೈಡ್ 40,000. ಸೊ 40,000 ಕ್ರೆಡಿಟ್ ಬ್ಯಾಲೆನ್ಸ್ ಬರ್ಕೊಳ್ಳಿ. ಡೆಬಿಟ್ ಸೈಡು ಕೂಡ ಸೇಮ್ ಬ್ಯಾಲೆನ್ಸ್ ಬರ್ಕೊಳ್ಳಿ. ಅಂದರೆ ಕಡಿಮೆ ಇರುವ ಸೈಡು ಸೇಮ್ ಬ್ಯಾಲೆನ್ಸ್ ಬರ್ಕೊಂಡು ಇದರಲ್ಲಿ 10,000 ಮೈನಸ್ ಮಾಡಿದ್ರೆ 30,000 ಬರುತ್ತೆ ಇಲ್ಲಿ. ನೆಕ್ಸ್ಟು ಸುದೀಪ್. ಸೊ ಇವರ ಕ್ಯಾಪಿಟಲ್ ನೋಡೋಣ ಎಷ್ಟಿದೆ ಅಂತ. 40 + 10 50, 54, 56,000 ಬರುತ್ತೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 56,000. ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ, 56,000. 56,000ದಲ್ಲಿ 6,000 ಮೈನಸ್ ಮಾಡಿದ್ರೆ 50,000 ಬರುತ್ತೆ. ನೆಕ್ಸ್ಟು ಪ್ರದೀಪ್. ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 60, 75, 81, 84,000 ಬರುತ್ತೆ ಕ್ರೆಡಿಟ್ ಸೈಡು. ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ, 84,000. 84,000ದಲ್ಲಿ 9,000 ಮೈನಸ್ ಮಾಡಿದ್ರೆ 75,000 ಬರುತ್ತೆ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರೀರಿ. ಬ್ಯಾಲೆನ್ಸ್ ಶೀಟು ಕ್ಲೋಸ್ ಆಗುತ್ತೆ. ಈಗ ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಮಾಡೋಣ ಬನ್ನಿ. ನೋಡಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರೆದು ಬಿಡೋಣ. ಕ್ಯಾಪಿಟಲ್ ಅಕೌಂಟ್ ಯಾರ್ಯಾರ ಕ್ಯಾಪಿಟಲ್ ಇದೆ? ಪ್ರದೀಪ್ ಕ್ಯಾಪಿಟಲ್ ಇದೆ, ಸುದೀಪ್ ಕ್ಯಾಪಿಟಲ್ ಇದೆ, ಮತ್ತು ಹೊಸ ಪಾರ್ಟ್ನರ್ ಸಂದೀಪ್ ಕ್ಯಾಪಿಟಲ್ ಇದೆ. ಪ್ರದೀಪ್ ಕ್ಯಾಪಿಟಲ್ ಎಷ್ಟು? 75,000. ಸೊ ಇವರ ಕ್ಯಾಪಿಟಲ್ 50,000, ಇವರ ಕ್ಯಾಪಿಟಲ್ 30,000. ಟೋಟಲ್ ಎಷ್ಟಾಯಿತು? 3 ಜನರ ಕ್ಯಾಪಿಟಲ್ 1,55,000 ಆಗುತ್ತೆ. ಈಗ ಎರಡು ಸೈಡು ಬ್ಯಾಲೆನ್ಸ್ ಮಾಡಿ. ಎರಡು ಸೈಡ್ ಬ್ಯಾಲೆನ್ಸ್ ಸೇಮ್ ಬ್ಯಾಲೆನ್ಸ್ ಬರುತ್ತೆ, ಚೆಕ್ ಮಾಡಿ. ಸೊ ಈ ಸೈಡು 2,15,000 ಬರುತ್ತೆ. ಈ ಸೈಡ್ ಟೋಟಲ್ ಮಾಡಿದ್ರೆ 2,15,000 ಬರುತ್ತೆ. ಸೊ ಇದಿಷ್ಟು ಉತ್ತರ ಆಗುತ್ತೆ. ವಿಡಿಯೋ ಪಾಸ್ ಮಾಡಿ. ಸೊ ಉತ್ತರವನ್ನು ಬರ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ PDDಗೆ ಸಂಬಂಧಪಟ್ಟಂಥ ಮತ್ತಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಹೇಳ್ಕೊಡ್ತೀನಿ. ಮತ್ತು ಯಾವ ರೀತಿ ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.